ಸ್ನೇಹ ಎಂಬ 26 ವರ್ಷದ ಯುವತಿ ಬೆಂಗಳೂರು ನಗರದಲ್ಲಿನ ಟೆಕ್ ಕಂಪನಿಯಲ್ಲಿ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ಪ್ರತಿದಿನ ರಾತ್ರಿ ತಡವಾಗಿ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದಳು. ಒಂದು ರಾತ್ರಿ ಕೆಲಸ ಮುಗಿಸಿ ಕಚೇರಿಯಿಂದ ಹೊರಡುವ ಮುನ್ನ ಆಕೆ ತನ್ನ ಫೋನ್ ಓಡಿದಾಗ ಅಚ್ಚರಿ ಹೊಡೆತವಾಯಿತು. ಕಾಲ್ ಬಂದಿದ್ದು ತಾನೇ ಬಳಸುವ ನಂಬರಿನಿಂದ. ಆಕೆ ಕಾಲ್ ತೆಗೆಯುತ್ತಾಳೆ. ಅಲ್ಲಿ ಕೇಳಿಬಂದಿದ್ದು ಆಕೆ ತಾನೇ ಇದ್ದಂತೆ ಭಯಾನಕವಾಗಿ ಕಿವಿಗೆ ಬೀಳುವ ಶಬ್ದ. ಮನೆಗೆ ಹೋಗಬೇಡ, ಅವನು ನಿನ್ನನ್ನು ಕಾಯುತ್ತಿದ್ದಾನೆ. ಆ ದಿನದಿಂದ ಪ್ರತಿ ರಾತ್ರಿ 1:13ಕ್ಕೆ ಆಕೆಗೆ ಕಾಲ್ ಬರುತ್ತಿರುತ್ತದೆ. ಪ್ರತಿ ಬಾರಿ ಧ್ವನಿ ಹೆಚ್ಚು ತೀವ್ರವಾಗುತ್ತಾ ಮುನ್ನೆಚ್ಚರಿಕೆ ನೀಡುತ್ತಿರುತ್ತದೆ. ಸ್ನೇಹ ಈ ಬಗ್ಗೆ ಕಂಪನಿಯ HR ಮತ್ತು IT ತಂಡಕ್ಕೆ ಮಾಹಿತಿ ಕೊಡುತ್ತಾಳೆ. ಆದರೆ ಅವರು ಯಾವುದೇ ದಾಖಲೆ ಪತ್ತೆ ಹಚ್ಚಲಾರರು. ಯಾರೂ ಆಕೆಯ ಮಾತು ನಂಬುವುದಿಲ್ಲ. ಹೆದರಿಕೆಯಿಂದ ಹೋಟೆಲ್ಗಳಲ್ಲಿ ಇಳಿದುಕೊಡುತ್ತಾಳೆ. ಒಂದು ವಾರದ ನಂತರ ಆಕೆ ತೀರ್ಮಾನಿಸುತ್ತಾಳೆ. ಸಾಕು ಎನ್ನುತ್ತಾ ಮನೆಗೆ ಹಿಂದಿರುಗುತ್ತಾಳೆ. ಆಕೆ ಮನೆಗೆ ಬಂದಾಗ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣುತ್ತದೆ. ಆದರೆ ನಿದ್ರಾಕಕ್ಷೆಗೆ ಹೋದಾಗ ಅವಳ ರೂಮ್ಮೇಟ್ನ ಬಟ್ಟೆ ಧರಿಸಿದ ಹೃದಯ ಕೊಳ್ಳುವ ನೋಟದ ಮನುಷ್ಯನು ನಿಂತಿರುತ್ತಾನೆ. ಅವನ ಮುಖ ಮಾನವೀಯವಲ್ಲ, ಕಣ್ಣುಗಳು ಹೊಳೆಯುತ್ತಿವೆ. ಆ ಕ್ಷಣದಲ್ಲಿ ಬಾಗಿಲು ಸ್ವಯಂ ತಾನಾಗಿ ಮುಚ್ಚಿಕೊಳ್ಳುತ್ತದೆ. ಫೋನ್ ನೆಲಕ್ಕೆ ಬೀಳುತ್ತದೆ. ಬಿರುಕಾದ ಸ್ಕ್ರೀನ್ ಬೆಳಗುತ್ತದೆ. ಕರೆದವನ ಹೆಸರು ನೀನು. ಒಂದು ವಿಕೃತ ಧ್ವನಿ ಬಿರಿದಿದೆ. ನೀನು ಮನೆಗೆ ಹೋಗಬಾರದು ಅಂತ ನಾನೇನು ಹೇಳಿಲ್ಲವೇ? ಇನ್ನೂ ಕೂಡ ಆ ಫೋನ್ ಪ್ರತಿ ರಾತ್ರಿ ಹೊಸವರಿಗೊಂದು ಎಚ್ಚರಿಕೆಯನ್ನು ನೀಡುತ್ತಿದೆ. ಒಮ್ಮೆ ಮಾತ್ರ